ಕೆಲವು ಅಥ್ಲೆಟಿಕ್ಸಲ್ಲಿ ನ್ಯಾಷನಲ್ ರೆಕಾರ್ಡ್ ಇರೋದು 3000 ಮೀಟ್ರು 8 ನಿಮಿಷ 9 ಸೆಕೆಂಡು. ಅಂದರೆ 3000 ಮೀಟ್ರು ಅಂದರೆ 3 ಕಿಲೋಮೀಟ್ರು. 3 ಕಿಲೋಮೀಟ್ರನ್ನ 8 ನಿಮಿಷದಲ್ಲಿ ಅಂದರೆ ನಿಮಿಷಕ್ಕೆ ಅಲ್ಲ ಹಾಂ 2.5 3 ನಿಮಿಷಕ್ಕೆ 1 ಕಿಲೋಮೀಟ್ರು. ಅಂದರೆ 3 ನಿಮಿಷಕ್ಕಿಂತ ಕಡಿಮೆ 3 ನಿಮಿಷಕ್ಕಿಂತ ಕಡಿಮೆಯಲ್ಲಿ 1 ಕಿಲೋಮೀಟ್ರು ಓಡ್ತಾರೆ ಅಂದರೆ ಅವರು ಎಷ್ಟು ಅಭ್ಯಾಸ ಮಾಡಿರಬೇಕು. ಏನಂತೀರ, 1.2 ಸೆಕೆಂಡು ಸ್ಪೀಡ್ ಇಂಪ್ರೂವ್ ಮಾಡ್ಕೊಳಕ್ಕೂ ಎಷ್ಟೋ ವಾರಗಳು ತಿಂಗಳು ಅಭ್ಯಾಸ ಮಾಡಬೇಕು ಅವರು. ಇವಾಗ ಒಂದು ಸಲ 8 ನಿಮಿಷ 15 ಸೆಕೆಂಡ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. 8 ನಿಮಿಷ 15ರಿಂದ 8 ನಿಮಿಷ 10 ಸೆಕೆಂಡ್ ಬರೋಕ್ಕೆ 6 ತಿಂಗಳು ವರ್ಷ ಅಭ್ಯಾಸ ಮಾಡಿರ್ತಾರೆ. ಅಂದರೆ ಅಷ್ಟು ಒಂದು ಸ್ಟೇಜ್ ಆದಮೇಲೆ ಅದು ಇಂಪ್ರೂವ್ ಮಾಡೋದು ಇನ್ನೂ ತುಂಬಾ ಎಫರ್ಟ್ ಹಾಕಬೇಕು. ಸೊ ಅವ್ರು ಮೊದಲು ಎಲ್ಲ 8 ನಿಮಿಷ 20 ಸೆಕೆಂಡು ಎಲ್ಲ ತಗೊಂಡಿರ್ತಾರೆ. ಇಂಪ್ರೂವ್ ಮಾಡಿ 8 ನಿಮಿಷ 9 ಸೆಕೆಂಡ್ ರೆಕಾರ್ಡ್ ಟೈಮು ಓಡಿರುತ್ತಾರೆ. ಅಂದರೆ ರೆಕಾರ್ಡು ಆಗಿರೋದು ಒಂದು ಸಲ ಅಷ್ಟೇ ಗೊತ್ತಾಗುತ್ತೆ, ಹೋಗಿದ್ದೀರಪ್ಪ ಈ ಟೈಮಲ್ಲಿ ಓಡಿದ್ದಾರೆ ಅಂತ. ಅದಕ್ಕೆ ಮುಂಚೆ ಎಷ್ಟು ಸಲ ಆ ಡಿಸ್ಟೆನ್ಸನ್ನು ದಿನಾನೂ ಓಡಿರ್ತಾರೆ. ದಿನಕ್ಕೆ ದಿನಕ್ಕೊಂದು 4-5 ಗಂಟೆ ಪ್ರಾಕ್ಟೀಸೇ. ಅಂದರೆ ಎಕ್ಸಸೈಸು ಅದು ಇದು ಬೇರೆ ಎಲ್ಲದು ಇದು ಮಾಡೋದು ಮತ್ತು ರನ್ನಿಂಗು. ದಿನಕ್ಕೆ 4-5 ಅಲ್ಲ, ಅಥ್ಲೆಟಿಕ್ಸ್ ಅವರು 4-5 ಗಂಟೆ ಮಾಡಿದ್ರೆ ಬಾಡಿ ಹೆಂಗೆ ಎಷ್ಟು ಎನರ್ಜಿ ಇದಾಗತ್ತೆ. ಚಿರತೆ ಥರ ಓಡ್ತಾರೆ. ಇಂಡಿಯಾದ ಹಿಂದೆ ಒಂದು ವಿಡಿಯೋದಲ್ಲಿ ಇದು ಮಾಡಿದೆ. ಇಂಡಿಯಾದು ರೆಕಾರ್ಡ್ ಇರೋದು 100 ಮೀಟರ್ಗೆ 10.3 ಸೆಕೆಂಡ್ಸ್ ಏನೋ ಇದೆ. ಇಂಡಿಯಾ ಇದು 10.3 10.3 ಸೆಕೆಂಡ್ಸ್ ಇದೆ. ಸೊ ವರ್ಲ್ಡ್ ರೆಕಾರ್ಡ್ ಇರೋದು ಎಷ್ಟು ಹೇಳಿ? 9.58 9.58 ಅಂದರೆ ಅಷ್ಟು ಇದು. ಸೊ ಡಿಫ್ರೆನ್ಸು ನ್ಯಾಷನಲ್ ರೆಕಾರ್ಡಿಗೂ ವರ್ಲ್ಡ್ ರೆಕಾರ್ಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಲೆಕ್ಕ ಹಾಕ್ಕೊಳ್ಳಿ. 10.3 ಮೈನಸ್ 9.58 0.7 ಸೆಕೆಂಡ್ಸ್. 0.7 ಸೆಕೆಂಡ್ಸ್ ಅಂದರೆ ತುಂಬಾ ಆಗೋಯ್ತು. 0.7 ಸೆಕೆಂಡಲ್ಲಿ ನಮಗೆ ಪ್ರತಿಯೊಬ್ಬರು ಅಭ್ಯಾಸ ಮಾಡ್ಬೇಕಾದ್ರೆ ಗೊತ್ತಿರುತ್ತೆ ಅವ್ರಿಗೆಲ್ಲ ಏನೇನು ಯಾರ್ಯಾರ್ದು ಎಷ್ಟೆಷ್ಟಿದೆ ಟೈಮಿಂಗ್ಸು. ಎಷ್ಟೇ ಆದರೂ ನಮ್ಮದೊಂದು ಲಿಮಿಟ್ ಅಂತ ಇರುತ್ತಲ್ಲ. ಇಂಡಿಯಾದವ್ರದ್ದು
ಮ್ಯಾಕ್ಸಿಮಮ್ ಸ್ಪೀಡ್ ಇಷ್ಟು ಅಂತ. ಈಗ ಯಾರೋ ಜಮೈಕಾದವನು ಓಡ್ತಾನೆ, ಅವನು ಓಡೋ ಇದಕ್ಕೆ ನಾವು ನೋಡಬೇಕು. ಸೊ ಕೆಲವು ಇದು ಅವ್ರದ್ದು ಏನಂತೀರ, ಅವರು ಸ್ಟ್ರಾಂಗು ಅಂತ ಇದೆ. ಅಭ್ಯಾಸನೂ ನಾವು ಎಷ್ಟು ಅಭ್ಯಾಸ ಇದು ಮಾಡಿದ್ರು ಇಂಡಿಯಾದವರು ರನ್ನಿಂಗಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡೋದು ಮಾಡ್ಬೋದು. ಅದಕ್ಕೆ ಸ್ಪಾನ್ಸರ್ಗಳೆಲ್ಲ ಬೇಕು. ಇಂಡಿಯಾದವರು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ ಅಂತ ಆ ಥರ ಏನಿಲ್ಲ. ಮಾಡ್ತೀನಿ ಅನ್ನೋನೊಬ್ಬ ಎದ್ದು ನಿಂತ್ಕೊಂಡ್ರೆ, ಅವನಿಗೆ ಸ್ಪಾನ್ಸರ್ ಮಾಡೋರೆಲ್ಲ ಸಿಕ್ಕಿದ್ರೆ ಎಲ್ಲ ವರ್ಲ್ಡ್ ರೆಕಾರ್ಡನ್ನು ಇಂಡಿಯಾದವ್ರು ಮುರಿಬೋದು. ಇಂಡಿಯಾದವರು ಅದೇ ಏನಂತೀರ, ಯಾರಿಗೆ ಸಂಕಲ್ಪ ಶಕ್ತಿ ಇರುತ್ತೆ ಅವನಿಗೆ ಸ್ಪಾನ್ಸರ್ಗಳು ಸಿಗೋದಿಲ್ಲ. ಮತ್ತು ಇಂಡಿಯಾದಲ್ಲಿ ಸುಮಾರೆಲ್ಲ ಮೇಲೆ ಯಾರು ಹೋಗ್ತಾ ಇದ್ದಾರೆ ಅಂದರೆ ಸಪೋರ್ಟ್ ಮಾಡೋರು ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಜಾಸ್ತಿ ಜನ ತಡೆಯೋರೇ ಇರ್ತಾರಲ್ವ. ನೋಡೋಣ, ಇನ್ನೊಂದು 3-4 ಒಲಿಂಪಿಕ್ಸ್ ಆದಮೇಲಾದರೂ ಇಂಡಿಯಾದವರು ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡಲಿ. ವರ್ಲ್ಡ್ ರೆಕಾರ್ಡ್ ಇಂಡಿಯಾದು ವರ್ಲ್ಡ್ ರೆಕಾರ್ಡ್ಗಳಿರುತ್ತೆ. ಅಥ್ಲೆಟಿಕ್ಸಲ್ಲಿ ಏನೋ ಗೊತ್ತಿಲ್ಲ. ಅಥ್ಲೆಟಿಕ್ಸಲ್ಲಿ ನಾನು ಇದು ನೋಡಿಲ್ಲ. ರೆಕಾರ್ಡು ಹಳೇದೆಲ್ಲದು ಇರ್ಬೋದು. ಈಗ ಹೊಸದಾಗಿ ರೀಸೆಂಟಾಗಂತೂ ಇಂಡಿಯಾದವ್ರದ್ದು ಒಲಿಂಪಿಕ್ಸಲ್ಲಿ ಒಲಿಂಪಿಕ್ಸ್ ಅಂತಲ್ಲ, ಒಲಿಂಪಿಕ್ಸ್ ರೆಕಾರ್ಡು ಇಲ್ಲ, ವರ್ಲ್ಡ್ ರೆಕಾರ್ಡು ಇಲ್ಲ ಇಂಡಿಯಾದವರ ಹೆಸರಲ್ಲಿ. ಯಾವುದು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ 1-2 ರೆಕಾರ್ಡ್ ಇರುತ್ತೆ. ನೋಡಬೇಕು. ಆದರೆ ಮುಂದೆ ಇನ್ನೂ ಜಾಸ್ತಿ ರೆಕಾರ್ಡ್ಗಳು ನಮಗೆ ಬರಬೇಕು. ಬಂದೇ ಬರುತ್ತೆ ಸಾರ್.